ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸಂತೋಷವಾಗಿ ಇದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಮುಂಜಾನೆ ಪ್ರಾರ್ಥನೆ ಮಾಡಿದ್ದೀರಾ? ದೇವರನ್ನು ಸ್ತುತಿಸಿದ್ದೀರಾ? ಮನಸ್ಸಿಗೆ ಸಂತೋಷವಾಗಿದೆಯಾ ಅಥವಾ ಭಯವಾಗಿದೆಯಾ? ನಿಮ್ಮ ಭಾವನೆಗಳು ಹೇಗಿದೆ? ಈ ದಿನವನ್ನು ಹೇಗೆ ನಿಭಾಯಿಸುವುದೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ಕಳವಳ ಪಡಬೇಡಿ. ಏನು ಬೇಕಾದರೂ ಆಗಲಿ, ಯೇಸು ಸಂಗಡ ಇದ್ದಾನಲ್ಲ, ನೀವು ಜಯಿಸುವಿರಿ. ದೇವರು ನಿಮ್ಮನ್ನು ಬಲಪಡಿಸಿ ನಡೆಸುವರು. ದೇವರೊಂದು ಮಾತನ್ನು ಹೇಳುತ್ತಾರೆ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಎಫೆಸದವರಿಗೆ 6:10 ವಾಕ್ಯ. ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಕರ್ತನಲ್ಲಿ ನಾವು ಬಲವಾಗಿರಬೇಕು. ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಯಾಕೆ ದೇವರು ಆ ರೀತಿ ಹೇಳುತ್ತಾರೆ ಅಂದರೆ, ನಾವು ಲೋಕದಲ್ಲಿ ಬಾಳುತ್ತೇವಲ್ಲವ, ಈ ಲೋಕದಲ್ಲಿ ನಮಗೊಬ್ಬ ಶತ್ರು ಇದ್ದಾನೆ. ಅವನು ಸೈತಾನನು. ಅವನಿಗೆ ಕೆಲವೊಂದು ಶಕ್ತಿಗಳು ಉಂಟು. ಕೇಡು ಮಾಡುವಂಥ ಶಕ್ತಿ, ನಮ್ಮನ್ನು ಅಡಗಿಸುವಂಥ ಶಕ್ತಿ, ಬಲಹೀನಪಡಿಸುವಂಥ ಶಕ್ತಿ, ಭಯಪಡಿಸುವಂಥ ಶಕ್ತಿ, ಕಳವಳಪಡಿಸುವ ಶಕ್ತಿ, ನಮ್ಮ ಆಶೀರ್ವಾದವನ್ನು ತಡೆ ಮಾಡುವಂಥ ಈ ರೀತಿ ಕೆಲವೊಂದು ಶಕ್ತಿಗಳು ಅವನಿಗೆ ಇದೆ. ಅದು ಕೇಡಿನ ಕಾರ್ಯಗಳನ್ನು ಮಾಡುವಂಥ ಶಕ್ತಿ. ನಾವು ಅವನನ್ನು ಜಯಿಸಬೇಕು. ಪ್ರತಿನಿತ್ಯ ಅವನನ್ನು ಜಯಿಸಿ ಮುಂದೆ ಹೋಗಬೇಕು. ಅದಕ್ಕೆ ಒಂದು ಶಕ್ತಿ ಅವಶ್ಯ. ದೇವರು ಅದಕ್ಕೆ ನಮಗೆ ಶಕ್ತಿಯನ್ನು ಕೊಡುತ್ತಾರೆ. ದೇವರು ತನ್ನ ಶಕ್ತಿಯನ್ನು ನಮಗೆ ಕೊಟ್ಟು, ನೀನು ಜಯ ಹೊಂದುವೆ, ನೀನು ಜಯಿಸು, ನೀನು ಗೆಲ್ಲು, ಸೈತಾನ ನಿನ್ನನ್ನು ಜಯಿಸುವುದಕ್ಕೆ ಆಗದು, ಅವನಿಗಿಂತ ನಿನ್ನೊಂದಿಗಿರುವಂಥ ನಾನು ದೊಡ್ಡವನು, ತನ್ನ ಶಕ್ತಿ ದೊಡ್ಡದು ಎಂಬುದನ್ನು ನಾವು ಅರಿತುಕೊಳ್ಳುವಂತೆ ಮಾಡುವುದಕ್ಕೆ ದೇವರು ತನ್ನ ಶಕ್ತಿಯನ್ನು ಕೊಡುತ್ತಾರೆ. ನಾವು ಅದನ್ನು ಹೊಂದಿಕೊಳ್ಳಬೇಕು. ದೇವರಲ್ಲಿ ನಾವು ಬಲಗೊಳ್ಳಬೇಕು ಅಂದರೆ ಪ್ರತಿನಿತ್ಯ ಸತ್ಯವೇದವನ್ನು ಧ್ಯಾನಿಸಿ ನಾವು ಪ್ರಾರ್ಥನೆ ಮಾಡಬೇಕು. ಆಗ ದೇವರೊಂದಿಗಿರುವಂಥ ಐಕ್ಯತೆಯಲ್ಲಿ ಬಲಗೊಳ್ಳುತ್ತೇವೆ. ಆತನಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದರೆ ಸೈತಾನ ಭಯಪಡುವನು. ದೇವರು ತನ್ನ ಶಕ್ತಿಯನ್ನು ನಮಗೆ ಕೊಡುತ್ತಾರೆ, ಪವಿತ್ರಾತ್ಮನ ಶಕ್ತಿ. ಪವಿತ್ರಾತ್ಮನು ನಮ್ಮೊಳಗೆ ಬರುವಾಗ ನಾವು ಶಕ್ತರಾಗಿ ಬದಲಾಗುತ್ತೇವೆ. ಅದು ಪಾಪಗಳನ್ನು ಜಯಿಸುವಂಥ ಶಕ್ತಿ, ಸೈತಾನನ್ನು ಜಯಿಸುವಂಥ ಶಕ್ತಿ, ಸಮಸ್ಯೆಗಳನ್ನು ಜಯಿಸುವಂಥ ಶಕ್ತಿ, ಶೋಧನೆಗಳನ್ನು ಜಯಿಸುವಂಥ ಶಕ್ತಿ. ಅಪೊಸ್ತಲರು 1:8 ಓದುತ್ತೇವೆ, ಪವಿತ್ರಾತ್ಮನು ಬರುವಾಗ ನೀವು ಬಲವನ್ನು ಹೊಂದಿಕೊಳ್ಳುವಿರಿ. ಅದಕ್ಕೆ ಪ್ರತಿನಿತ್ಯವೂ ವಾಕ್ಯದ ಮೂಲಕ ಕರ್ತನೊಂದಿಗಿರುವಂಥ ಐಕ್ಯತೆಯನ್ನು ಬಲಪಡಿಸಿಕೊಳ್ಳಬೇಕು. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿ ಆತ್ಮದಲ್ಲಿ ಬಲಿಷ್ಠರಾಗಿರಿ, ಎಲ್ಲವನ್ನೂ ಜಯಿಸಬಹುದು. ಅದಕ್ಕೆ ದೇವರು ಹೇಳುತ್ತಾರೆ, ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿ. ಅದಕ್ಕೆ ಹೇಳುವುದು, ಮುಂಜಾನೆ ಎದ್ದು ಸತ್ಯವೇದವನ್ನು ಓದಿ ಪ್ರಾರ್ಥಿಸಬೇಕು. ಮುಂಜಾನೆ ಏನು ತಿನ್ನದೆ ಹೋದರೆ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಬಲಹೀನತೆ ಉಂಟಾಗುತ್ತದಲ್ವ, ಅಂದರೆ ಆಹಾರ ಶರೀರಕ್ಕೆ. ನಾವು ಆತ್ಮದಲ್ಲಿ ಬಲಗೊಳ್ಳಬೇಕು ಅಂದರೆ ಅದಕ್ಕೆ ಈ ಆಹಾರ. ಸತ್ಯವೇದವನ್ನು ಓದಿ ಧ್ಯಾನಿಸಿ ಇದರಲ್ಲಿ ನೀವು ಬಲಗೊಂಡವರಾಗಿದ್ದರೆ ಜಯ ಹೊಂದುತ್ತಾ ಮುಂದೆ ಹೋಗಬಹುದು. ಅದಕ್ಕೆ ಪ್ರಾರ್ಥನೆ ಮಾಡೋಣವ. ದೇವರೇ, ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿ ಎಂದು ಹೇಳಿದ್ದೀರಿ. ಈ ಮಗನನ್ನು ಬಲಪಡಿಸಿರಿ, ಈ ಮಗಳನ್ನು ಬಲಪಡಿಸಿರಿ. ಅವರ ಬಲಹೀನತೆಗಳೆಲ್ಲ ನೀಗಲಿ. ಇಂದು ಅವರನ್ನು ಶಕ್ತೀಕರಿಸಿರಿ, ಜಯಿಸುವವರಾಗಿ ಮಾರ್ಪಡಿಸಿರಿ. ಸೈತಾನನ್ನು ಜಯಿಸುವವರನ್ನಾಗಿ ಮಾರ್ಪಡಿಸಿರಿ. ಭಯಪಡದೆ ಧೈರ್ಯವಾಗಿ ಸೈತಾನನ್ನು ಎದುರಿಸಿ ಜಯಿಸುವವರಾಗುವಂತೆ ಮಾರ್ಪಡಿಸಿ. ಅಂಥ ಶಕ್ತಿಯನ್ನು ನೀವು ಈಗಲೇ ಕೊಡುತ್ತಿರುವುದಕ್ಕಾಗಿ, ಆತ್ಮನಿಂದ ತುಂಬಿಸುತ್ತಾ ಇರುವುದಕ್ಕಾಗಿ, ಬಲಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.